ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನ ಮತ್ತು ಜ್ವಾಲೆ ಪಾಠದ 9ನೇ ಪ್ರಶ್ನೆ. ಮೇಣದ ಬತ್ತಿಯ ಜ್ವಾಲೆಯ ಅತ್ಯಂತ ಬಿಸಿ ವಲಯ ಅಂತ ಕೇಳಿದ್ದಾರೆ. ನಾವು ಯಾವ್ದಾದ್ರೂ ಜ್ವಾಲೆಯನ್ನ ತಗೊಂಡಾಗ ಅಲ್ಲಿ ಮುಖ್ಯವಾಗಿ 3 ವಲಯಗಳನ್ನ ಗುರುತಿಸ್ತೀವಿ: ಹೊರವಲಯ, ಒಳವಲಯ, ಮಧ್ಯವಲಯ ಅಂತ. ಈ ಒಳವಲಯ ಏನಿರ್ತದೆ ಅದು ಕಪ್ಪಾದ ಭಾಗವಾಗಿದ್ದು ಇದು ಹೆಚ್ಚು ಬಿಸಿಯಾಗಿರುವುದಿಲ್ಲ, ಸ್ವಲ್ಪ ತಂಪಾಗಿರುವಂತಹ ಪ್ರದೇಶ ಆಗಿರುತ್ತದೆ. ಈಗ ಇಲ್ಲಿ ಮಧ್ಯವಲಯ ಅಂತ ಬರುತ್ತೆ. ಈ ಮಧ್ಯವಲಯದಲ್ಲೇನು ಇದು ಪಾರ್ಶ್ವದಹನ ಕ್ರಿಯೆಯ ವಲಯ ಅಂತ ಕರಿತೀವಿ. ಈ ಮಧ್ಯವಲಯದಲ್ಲಿ ಇದು ಪಾರ್ಶ್ವದಹನ ಕ್ರಿಯೆ ಆಗುವಂತಹ ವಲಯ. ಅಂದ್ರೆ ನಾವಿಲ್ಲಿ ಏನಾದ್ರೂ ಗ್ಯಾಸಿನ ತುಂಡನ್ನ ಇಟ್ಟು ನೋಡಿದ್ರೆ ಅಲ್ಲಿ ಕಪ್ಪು ಮಸಿ ಬಳಿತದೆ. ಯಾವ್ದಂದ್ರೆ ಅದು ಅಪೂರ್ಣ ದಹನಗೊಂಡಂತಹ ವಸ್ತುವಾದ್ದರಿಂದ ಅಲ್ಲಿಂದ ಕಾರ್ಬನ್ ಕಣಗಳು ನಮ್ಗೆ ಸಿಕ್ಕಿರ್ತವೆ. ಹಾಗಾಗಿ ಈ ಮಧ್ಯವಲಯ ಸ್ವಲ್ಪ ಬಿಸಿ ಇರ್ತದೆ ಆದ್ರೆ ಅಷ್ಟೊಂದು ಬಿಸಿ ಇರೋದಿಲ್ಲ. ಆದ್ರೆ ಈ ಹೊರವಲಯ ಏನಿರ್ತದಲ್ಲ ಇದು ಅಷ್ಟೊಂದು ಉಜ್ವಲ ಅಲ್ಲ. ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಇರೋದಿಲ್ಲ, ಆದ್ರೆ ಅಲ್ಲಿ ಶಾಖ ಬಹಳಷ್ಟು ಇರ್ತದೆ, ಇಲ್ಲಿ ಬಿಸಿ ಬಹಳಷ್ಟು ಇರ್ತದೆ. ಹಾಗಾಗಿ ಉತ್ತರ ನಮ್ಗೀಗ ಗೊತ್ತಾಗೋಯ್ತು ಅಲ್ವಾ? ಮೇಣದ ಬತ್ತಿಯ ಜ್ವಾಲೆಯ ಅತ್ಯಂತ ಬಿಸಿ ವಲಯ ಅಂತ ಬಂದ್ರೆ ಅದು ಒಳವಲಯನ ಅಲ್ಲ, ಒಳವಲಯ ಆಗೋದಿಲ್ಲ. ಅತ್ಯಂತ ಒಳವಲಯನೂ ಅಲ್ಲ, ಅದು ಕೂಡ ಅಷ್ಟೊಂದು ಬಿಸಿಯನ್ನ ಹೊಂದಿರೋದಿಲ್ಲ. ಸಿ, ಹೊರವಲಯ. ಹೌದು, ಇದು ಸರಿಯಾದ ಉತ್ತರ. ಈಗ ಅಕ್ಕಸಾಲಿಗರೆಲ್ಲ ಚಿನ್ನವನ್ನ ಕಾಯಿಸುವಾಗ ಒಳವಲಯದಲ್ಲಿಟ್ಟು ಕಾಯಿಸೋದಿಲ್ಲ, ಸಾಮಾನ್ಯವಾಗಿ ಅದನ್ನ ಹೊರವಲಯದಲ್ಲೇ ಇಟ್ಟು ಕಾಯಿಸಿರ್ತಾರೆ. ನೀವು ಗಮನಿಸಿ ನೋಡಿದ್ರೆ ಗೊತ್ತಾಗಿರ್ತದೆ ನಿಮ್ಗೆ. ಯಾಕೆಂದ್ರೆ ಅಲ್ಲಿ ಬಿಸಿ ಜಾಸ್ತಿ ಇರ್ತದೆ ಎನ್ನುವಂತಹ ಕಾರಣಕ್ಕಾಗಿ. ಇಲ್ಲಿ ಈ ಮಧ್ಯವಲಯ ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ಆಪ್ಷನ್ ಸಿ, ಹೊರವಲಯ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ.